ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲ? ನಾನು ನಿಮ್ಮ ಹರ್ಷಿತಾ ಚೇತನ್. ಇವತ್ತು ನಾವು ನಮ್ಮೂರಿಗೆ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ವಿ. ಒಂದು ಮದುವೆ ಫಂಕ್ಷನ್ ರಿಸೆಪ್ಷನ್ ಇತ್ತು. ಸಂಜೆ ಲೋಚನ್ ಸ್ಕೂಲಿಂದ ಕರ್ಕೊಂಡು ಬಂದು ಇವ್ರು ಚೇತನು ಕಾಲೇಜಿಂದ ಬಂದು ಮನೆ ಹತ್ರ ಕಾಫಿ ಎಲ್ಲ ಎತ್ತಿಟ್ಟು ಒಂದು 5:40 ಏನೋ ಆಯಿತು. ಹೊರಟ್ವಿ. ಆವಾಗ ಸಂಜೆ ಹೋಗೋಣ ಅಂತ ನಮ್ಮ ಆಲ್ದೂರಿಂದ ಹಾಂದಿಗೆ ಹೋಗೋದಿಗೆ ಸಾಕಾಯಿತು. ತುಂಬ ಹಾಳಾಗಿದೆ ರೋಡು ನಮ್ಮದು. ಹೋಗ್ತಾ ಇದ್ವಿ. ಆಮೇಲೆ ಇಲ್ಲಿ ದತ್ತಪೀಠಕ್ಕೆ ಹೋಗ್ತಾರಲ್ಲ, ಅದ್ರದ್ದು ನೆನೆ ಇವತ್ತು ಹನುಮ ಜಯಂತಿ ಬೇರೆ ಇರ್ತಲ್ಲ, ಅದ್ರದ್ದು ಆಲ್ದೂರಲ್ಲೂ ಕೂಡ DJ ಎಲ್ಲ ಹಾಕಿ ಫಂಕ್ಷನ್ ಫುಲ್ ಟ್ರಾಫಿಕ್ಕು, ವೆಹಿಕಲ್ ಬರೋಂಗೆ ಇರಲಿಲ್ಲ. ಇದು ಹಾಂದಿಯಿಂದ ಮುಂದೆ ಬರ್ತೀವಲ್ಲ, ಅಲ್ಲೆಲ್ಲ ಡೆಕೋರೇಷನ್ ಮಾಡಿದರು. ಇವತ್ತು ಆಲ್ದೂರು ಮತ್ತು ಮೂಡಿಗೆರೆ ಎರಡು ಕಡೆನೂ ದತ್ತಪೀಠದ್ದೇನೋ ಫಂಕ್ಷನ್ ಮಾಡ್ತಾಯಿದ್ರು. ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ನಮ್ಮ ಆಲ್ದೂರಲ್ಲೂ ಕೂಡ ನಮಗೆ ಬದಲಿ ರಸ್ತೆ ಅಂತ ಮಾಡಿದ್ರು. ಹಾಗಾಗಿ ಆ ಕಡೆಯಿಂದ ಬಂದ್ವಿ. ಅಲ್ಲೇನು ಅಷ್ಟು ಟೈಮ್ ವೇಸ್ಟ್ ಆಗಲಿಲ್ಲ ನಮಗೆ ಆಲ್ದೂರಲ್ಲಿ. ಬಟ್ ಮೂಡಿಗೆರೆಯಲ್ಲಿ ಮಾತ್ರ ತುಂಬ ಒಂದು 15-20 ಮಿನಿಟ್ಸೇ ನಾವು ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ವಿ. ಫುಲ್ಲು ಸಾಲಕ್ಕೆ ನಿಂತ್ಕೊಂಡ್ಬಿಟ್ಟಿದ್ರು. ಹಾಗೆಪ್ಪ ನಮ್ಮನೆಯವರು ಡ್ರೈವಿಂಗ್ ಮಾಡೋದು ಕೂಡ ನನ್ನ ಮಗ ಹಿಡ್ಕೊಂಡಿದ್ದೆ. ಇಬ್ಬರು ಮೊಬೈಲ್ ವೀಡಿಯೋ ಮಾಡ್ತಾಯಿದ್ವಿ. ಅವರಂತೂ ಫುಲ್ ಸೀರಿಯಸ್ಸಾಗಿ ಕೂತ್ಬಿಟ್ಟಿದ್ರು. ಇವತ್ತು ಎಷ್ಟೊತ್ತಾಗುತ್ತೋ ನಾವು ಹೋಗೋದು, ಇಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು, ಇನ್ನು ಮೂಡಿಗೆರೆಲ್ಲೇ ಇರಬೇಕು ಅನಿಸುತ್ತೆ ಅಂತ ಫುಲ್ ಸೀರಿಯಸ್ಸಾಗಿ ಯೋಚನೆ ಮಾಡ್ಕೋತಿದ್ರು. ನಿಮಗೇನು ಚಿಂತೆ ಇಲ್ಲ, ಆರಾಮಾಗಿ ಕೂತಿದ್ದೀರಾ ಅಮ್ಮ. ನನಗೆ ಈ ದತ್ತಪೀಠದ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ನಾವು ಇತ್ತೀಚೆಗೆ ಒಂದು 8 ಇಯರ್ಸ್ ಅಲ್ವಾ ನಾನು ಚಿಕ್ಕಮಂಗ್ಳೂರು ಸೈಡ್ ಮದುವೆ ಆಗಿ. ಸೊ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಕೇಳ್ತಾ ಇದ್ದೆ, ಅಲ್ಲೂ ಸಪ್ರೇಟಾಗಿ ಮಾಡ್ತಾರಾ ಅಂತ. ಇವತ್ತು ಲೇಡೀಸ್ ಹೋಗಿದ್ದಾರೆ. ಇದು ಮೂಡಿಗೆರೆಯಲ್ಲಿ ದತ್ತಪೀಠದ ಫಂಕ್ಷನ್ ಆಗಿರ್ತಲ್ಲ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ವಿಡಿಯೋ ಹಾಕಿದ್ದೀನಿ. ದೀಪ ಇಟ್ಕೊಂಡು ಬರೋದು ಎಲ್ಲ ಚೆಂದ ಇತ್ತು. ಡ್ಯಾನ್ಸ್ ಎಲ್ಲ ನಾವು ಕಾರಲ್ಲಿ ನಿಧಾನಕ್ಕೆ ಹೋಗ್ತಾ ನಾನು ವೀಡಿಯೋಸ್ ಮಾಡ್ಕೊಂಡೋದೆ ನೋಡಿ. ನೀವು ಕೂಡ ದೀಪ ಇಟ್ಕೊಂಡೆಲ್ಲ ಹೋಗ್ತಾ ಇರಲ್ಲ. ಶಿವಾಜಿ ಮಹಾರಾಜ್ ಉತ್ಸವ ಮೂರ್ತಿನ ಇದು. ಇಲ್ಲಿಂದ ಇದು ಇಷ್ಟ ಕದ ಮಾಡ್ತಾ ಇದ್ದಾರೆ. ಮೂಡಿಗೆರೆಯಿಂದ ಮದುವೆ ಮನೆಗೆ ಬಂದ್ವಿ. ಅಲ್ಲಿ ಬಂದಮೇಲೆ ಫಂಕ್ಷನ್ ಎಲ್ಲ ಮುಗಿಸಿದ್ವಿ. ಮಕ್ಕಳದ್ದು ಫೋಟೋಸ್ ತಕ್ಕೊಂಡೆ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.